Hello everyone, welcome to Seven Vlogs with Anu ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ದಿನ ನಾವು ಮಾಡ್ತಾ ಇರುವಂತ ರೆಸಿಪಿ ಅದಂದ್ರೆ ತುಂಬಾ ರೆಸಿಪಿ ಮಾಡ್ತಾ ಇದೀವಿ. ಟೊಮೆಟೊ ಗೊಜ್ಜು ಮತ್ತು ದೋಸೆ ಅದರ ಜೊತೆ ಎಗ್ ಬುರ್ಜಿ. ಸೊ ಒಂದು ಒಳ್ಳೆ ಮೀಲ್ ನ ಇವತ್ತು ಮಾಡೋದನ್ನ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ನಾವು ಸ್ಟವ್ ನ ಹಚ್ಕೊಂಡು ಅದನ್ನ ಮೇಲೆ ಪಾತ್ರೆ ಇಟ್ಕೊಂಡು ಏನೆಲ್ಲ ಐಟಮ್ಸ್ ಬೇಕಿದೆ ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಅದರ್ವೈಸ್ ಹಾಗೆ ಅಲ್ಲಲ್ಲೇ ಎತ್ತಿಟ್ಕೊಂಡು ಮಾಡ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ನಾವಿಲ್ಲಿ ಆಯಿಲ್ನ ಯೂಸ್ ಮಾಡಿದ್ದೀವಿ. ಯಾವುದು ಸನ್ಫ್ಲವರ್ ಆಯಿಲ್ ಆದರೂ ಓಕೆ, ಯಾವುದಾದ್ರೂ ಓಕೆ, ಇಮಾಮಿ ಆದರೂ. ಅದಕ್ಕೆ ಸ್ವಲ್ಪ ಸಾಸಿವೆ, ಅದಕ್ಕೆ ಆಮೇಲೆ ಸ್ವಲ್ಪ ಹಸಿಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸಪ್ಪೆ ಥರ ಫ್ರೈ ಮಾಡಬೇಡಿ, ಕ್ರಂಚಿಯಾಗಿರೋ ಥರ ಫ್ರೈ ಮಾಡ್ಕೊಳ್ಳಿ. ಅದಾಗ್ತಾ ಇದ್ದಂಗ್ಲೇ ಸ್ವಲ್ಪ ಟೊಮೆಟೊ, ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಅಚ್ಕಾರ ಪುಡಿ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಪಿಂಕ್ ಸಾಲ್ಟ್ನ ಯೂಸ್ ಮಾಡಿ ಜಾಸ್ತಿ, ಹಾಗೆ ಅರಿಶಿನ ಪುಡಿ, ಇದಿಷ್ಟು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಆಯಿಲ್ ಜಾಸ್ತಿ ಇದೆ ಅಂತ ಅನ್ಕೋಬೇಡಿ, ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಅದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಟ್ಕೊಂಡಿರೋದು. ಅದರಿಂದ ಆಯಿಲ್ ಏನಾದ್ರು ಜಾಸ್ತಿ ಆಗಿದೆ ಅದನ್ನು ದೋಸೆಗೂ ಕೂಡ ಅದನ್ನು ಯೂಸ್ ಮಾಡ್ಬೋದು, ಟೇಸ್ಟಿಯಾಗಿ ಬರುತ್ತೆ. ಯಾವ ರೀತಿ ಮಸಾಲೆ ದೋಸೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿ ಚೆನ್ನಾಗಿ ಬರುತ್ತೆ. ಸೊ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷಿಂಗ್ ಮಾಡಿದರೆ ನಮ್ಮ ದಿಢೀರಂತೆ ಮಾಡುವಂಥ ಟೊಮೆಟೊ ಗೊಜ್ಜು ರೆಡಿ. ಇದನ್ನು ಚಪಾತಿ, ಅನ್ನ, ದೋಸೆ ಇದ್ರ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಇದಾದಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿದ್ದು ಗೋಧಿ ದೋಸೆ. ಗೋಧಿ ದೋಸೆ ಎಲ್ಲರೂ ಪ್ಲೇನಾಗಿ ಮಾಡ್ತಾರೆ, ಆದರೆ ನಾವು ಮಾಡಿದ್ದು ಇದಕ್ಕೆ ಸ್ವಲ್ಪ ಸಬ್ಸಿಗೆ, ಹಾಗೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು, ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ ಕಲಿಸ್ಕೊಂಡು ಈ ರೀತಿ ಒಂದು ದೋಸೆ ಮಾಡ್ಕೊಳ್ಳೋದು. ನೀಟಾಗಿ ಚೆನ್ನಾಗಿ ಬರುತ್ತೆ. ಗೋಧಿ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಮೈದಾ ಹಾಕಿದ್ರೂ ಕೂಡ ಇನ್ನೂ ಕ್ರಂಚಿಯಾಗಿ ಬರುತ್ತೆ. ಆದರೆ ನಾವೇನಿಲ್ಲಿ ಮೈದಾ ಯೂಸ್ ಮಾಡಿಲ್ಲ, ಗೋಧಿನಲ್ಲೇ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ನೀಟಾಗಿ ಎರಡೂ ಬದಿಯಲ್ಲಿ ನೀಟಾಗಿ ಫ್ರೈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಇದನ್ನು ನೀವು ಮಸ್ಟ್ ಟ್ರೈ ಮಾಡಿ. ಒಳ್ಳೆ ಹೆಲ್ತಿಯಾಗಿದೆ. ಸಬ್ಸಿಗೆ ಸೊಪ್ಪು, ಇನ್ನೂ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ದೋಸೆ ರೆಡಿಯಾಗಿದೆ. ಇನ್ನೂ ಒಂದು ದೋಸೆ ಇದನ್ನು ಅದೇ ಕಾವಲಿನಲ್ಲೇ ಮಾಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ಒಂದು ಸ್ವಲ್ಪ ಎಗ್ ಬುರ್ಜಿ ಇರಲಿ ಅಂತ ಅಂದ್ಬಿಟ್ಟು ಅದೇ ತವದ ಮೇಲೇ ಸ್ವಲ್ಪ ಎಣ್ಣೆ, ಆಮೇಲೆ ಎಷ್ಟು ಬೇಕಿದೆ ಅಷ್ಟು ಮೊಟ್ಟೆ, ನಾನಿಲ್ಲೊಂದು 4 ಮೊಟ್ಟೆ ಅಷ್ಟು ಯೂಸ್ ಮಾಡಿದ್ದೀನಿ. ಈ ಒಂದು ಮೊಟ್ಟೆನ ನೀಟಾಗಿ ಸ್ಕ್ರಾಂಬಲ್ ಎಗ್ ಥರ ಈ ರೀತಿ ಮಾಡ್ಕೋಬೇಕು. ಅಂದರೆ ನೀಟಾಗಿ ಅದನ್ನು ಕಲಿಸ್ಕೊತಾ ಇರಬೇಕು. ಸಣ್ಣ ಉರಿನಲ್ಲೇ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಬೇಗ ಅದು ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಸಾಲ್ಟು, ಅದಾದಮೇಲೆ ಕಪ್ಪು ಅಂದರೆ ಕಾಳು ಮೆಣಸು ಪುಡಿ, ಕಪ್ಪು ಕಾಳು ಮೆಣಸು ಪುಡಿ, ಪೆಪ್ಪರ್ ಪೌಡರು, ಅದಾದಮೇಲೆ ಒಂಚೂರು ಚಿಟಕಿ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಇದಿಷ್ಟು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಈ ಒಂದು ದಿಢೀರ್ ಎಗ್ ಬುರ್ಜಿ ಕೂಡ ರೆಡಿಯಾಗಿದೆ. ನಮಗೇನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕು ಅಥವಾ ಈವ್ನಿಂಗಲ್ಲಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಳಿ. ಆರಾಮಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ತಿನ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ರೆಸಿಪಿ ಮತ್ತು ಟ್ರಾವೆಲ್ ವ್ಲಾಗು, ಶಾಪಿಂಗ್ ವ್ಲಾಗೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಎವೆನ್ ವ್ಲಾಗ್ಸ್ ವಿತ್ ಅನು ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ರೀತಿ ಆಗಿರೋವಂಥ ಫುಡ್ನ ನೀಟಾಗಿ ಪ್ಲೇಟಿಂಗ್ ಮಾಡಿಕೊಂಡು, ಅಂದರೆ ಪ್ಲೇಟಲ್ಲಿ ನೀಟಾಗಿ ಸರ್ವ್ ಮಾಡ್ಕೊಂಡು ತಿಂದರೆ ರುಚಿಯಾದ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್ ಎವ್ರಿಬಡಿ. ಬಾಯ್.